ಅಂದ್ರೆ ಮೈಸೂರಿಗೆ ಹೊಂಟಿದ್ದೀವಿ. ಮೈಸೂರೊಳಗೆ ನಮ್ದು ನೈಟ್ ಜರ್ನಿ. ಮೈಸೂರಿಗೆ ಹೋಗೋದು ಮೇಡಮ್ ರೀ ಮತ್ತು ಅವರಿಗೆ ಸೀಟ್ ಸಿಕ್ಕಿದ ಖುಷಿ ಹೆಂಗೆ ಕುಂತಿದ ನೋಡ್ರಿ. ಮುಂದೆ ತಂಡ ಹತ್ತಿದ್ದಿತ್ತು ಅಂತ ಬೆಡ್ಶೀಟೇ ತಂದಿಲ್ಲ ಅಂದರೆ ಜಗಳ ಮಾಡಕತ್ತಾನ ನಾನು ಕೂಡ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಮಾರ್ಚ್ 10 ಮಂಡೇ ಲಾಗ್. ಏನಪ್ಪ ಲಾಗ್ ಅಂದ್ರೆ ನಾವು ಇವಾಗ ಟೇಷನ್ ಒಳಗೆ ಅದೀವಿ, ಧಾರವಾಡ ರೈಲ್ವೆ ಟೇಷನ್ ಒಳಗೆ. ಎಲ್ಲಿ ಹೊಂಟೇವಪ್ಪ ಅಂದ್ರೆ ಮೈಸೂರಿಗೆ ಹೊಂಟಿದ್ದೀವಿ. ಮೈಸೂರೊಳಗೆ ನಮ್ದು ನೈಟ್ ಜರ್ನಿ. ಮೈಸೂರಿಗೆ ಹೋಗೋದು ಹೆಂಗಿರ್ತೈತೆ ಅಂತೆಲ್ಲ ತೋರಿಸ್ತೇವಂತ. ಮತ್ತೇನಪ್ಪ ಅಂದ್ರೆ ಮೈಸೂರೊಳಗೆ ನಮ್ಮ ದೊಡ್ಡಮ್ಮ ಅವ್ರ ಫ್ಯಾಮ್ಲಿ ಇರ್ತೈತಿ. ಭಾಳ ದಿನ ಆಯ್ತು ಅವ್ರು ಕರೆಯಕತ್ತು ನಮ್ಗೆ ಹೋಗೋಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಮೈಸೂರು ಟ್ರಿಪ್ ಎಲ್ಲ ಆಗ್ತೈತಿ ಅಂತೇಳಿ ಹೊಂಟಿದ್ದೀವಿ. ಮೈಸೂರೊಳಗೆ ನಾವೆಲ್ಲ ಅಡ್ಡಾಡ್ತೇವೆ. ಝೂ ಮತ್ತು ಇದು ಎಲ್ಲ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ ಎಷ್ಟು ಪಾರ್ಟ್ ಹಾಕವಲ್ಲ ಗೊತ್ತಿಲ್ಲ, ಅಷ್ಟು ಪಾರ್ಟ್ ಎಲ್ಲ ತೋರಿಸ್ತೇವೆ. ಸದ್ಯಕ್ಕೆ ಇವಾಗ ಮತ್ತು ಧಾರವಾಡ ರೈಲ್ವೆ ಸ್ಟೇಷನನ್ನು ಕಟ್ಟತ್ತಾರೆ. ಆಲ್ಮೋಸ್ಟ್ ಅರ್ಧ ಕಟ್ಟಿದ್ದಾರೆ. ಅದು ಎಂಟ್ರೆನ್ಸ್ ಅಷ್ಟೇ ಕಟ್ಟಿದ್ದಾರೆ, ಇನ್ನೂ ಒಳಗೆ ಬಾಕಿ ಐತಿ ಕೆಲಸ, ಇನ್ನೂ ಕಟ್ಟಾಕತ್ತಾರೆ. ಮತ್ತು ಧಾರವಾಡ ರೈಲ್ವೆ ಸ್ಟೇಷನನ್ನು ಹೆಂಗೈತಂತ ಎಲ್ಲ ತೋರಿಸ್ತಾವಂತ ನಿಮಗೆ. ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮತ್ತು ಇವಾಗ ಏನಪ್ಪ ಅಂದ್ರೆ ನಾನು, ನಮ್ಮ ಯಜಮಾನ್ರು ಮತ್ತು ನಮ್ಮ ಅಪ್ಪಾಜಿ ಹೊಂಟಿದ್ದೀವಿ ಮೈಸೂರಿಗೆ. ಹೆಂಗಿರ್ತದೆ ಟ್ರಿಪ್ ಅಂತ ಎಲ್ಲ ತೋರಿಸ್ತಾವಂತ. ಯಾರು ಸ್ಕಿಪ್ ಮಾಡ್ದಂಗೆ ನಮ್ಮ ವಿಡಿಯೋ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಜರ್ನಿ ಹೆಂಗಿರ್ತೈತೆ ಅಂತೆಲ್ಲ ಹೇಳ್ತಾವಂತ ನಿಮಗೆ. ಮತ್ತು ಇವಾಗ ಏನಪ್ಪ ಅಂದ್ರೆ ಇವಾಗ ಬಂದು ಟಿಕೆಟ್ ಅದು ತೊಗೊಂಡು ಚಾದು ಎಲ್ಲ ಕುಡಿದ್ವಿ ನಾವು. ಇಲ್ಲೇ ಸ್ವಲ್ಪ ಚುಮ್ಮರಿ ತೊಗೊಂಬಂದಿದ್ದು, ಮನೆಯಿಂದ ಚುಮ್ಮರಿ ತಿಂದು ಹಸಿವಾಗಿತ್ತು. ಯಾಕಂದ್ರೆ ಮನೆ 3 ಗಂಟೆಗನ ಬಿಟ್ಟಿದ್ದು ನಾವು ಬೈಲಹೊಂಗಲಿಂದ ಬಂದು ನಾವು ಧಾರವಾಡ ಒಳಗೆ ಇರೋರನ್ನ ಧಾರವಾಡಿಂದನೇ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲಪ್ಪ ಅಂದ್ರೆ ನಾವು ನಮ್ಮ ಬೆಕ್ಕ ಒಂದು ಸಾಕಿದ್ವಲ್ಲ, ಸೊ ಬೆಕ್ಕ ಸಾಕಾರ ಯಾರು ಇರೋಕ್ಕಿಲ್ಲ, ಸೊ ಬೆಕ್ಕ ಬಿಡಕ್ಕಂತೇಳಿ ಬೈಲಹೊಂಗಲ್ಗೆ ಹೋಗಿದ್ದು. ಬೈಲಹೊಂಗಲಿಂದ ಆ್ಯಕ್ಚುಲಿ ನಿನ್ನೆ ಸ್ಯಾಟರ್ಡೇನ ಹೋಗಿದ್ದು ನಾವು ಮಧ್ಯಾಹ್ನ. ಬೆಕ್ಕ ಬಿಟ್ಟು ಬಂದ್ವಿ ಇವಾಗ. ಸಂಡೇ ಒಂದಿನ ಅಲ್ಲ ಸಂಡೇ ಹೋಗಿದ್ವಲ್ಲ ನಾವು. ಸಂಡೇ ಹೋಗಿದ್ದು ನಾವು ಬೈಲಹೊಂಗಲ್ಗೆ. ಸಂಡೇ ಒಂದಿನ ನೈಟ್ ಬೈಲಹೊಂಗಲೊಳಗಿದ್ದು. ಅದರ ನೆಕ್ಸ್ಟ್ ಡೇ ಮಂಡೇ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸ್ವಲ್ಪ ಇಸ್ತ್ರಿ ಇದ್ದು ಯಜಮಾನ್ರು ಇಸ್ತ್ರಿ ಅದು ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬೆಕ್ಕ ಬಿಟ್ಟು ಆಮೇಲೆ ನಮ್ಮ ಮಮ್ಮಿ ಇವರು ಪುಳಿಯೋಗರೆ ಮಾಡಿ ಕಟ್ಟಿರ. ಮತ್ತು ಸ್ವಲ್ಪ ಚುಮ್ಮರಿ ಅದು ಕಟ್ಕೊಂಡು ನಾವು ಎಲ್ಲ ಬಂದು. ಜಾಸ್ತಿ ಟ್ರೈನಾಗಿಂದ ಊಟ ಅದು ಮಾಡಕ್ಕೆ ಹೋಗ್ಬೇಡ್ರಿ, ಅಷ್ಟೊಂದು ಕಾಸಿರಂಗಿಲ್ಲ. ಕರೆಕ್ಟ್ 2:30 ಆಗಿತ್ತು ಅವಾಗ ನಾವು ಪುಳಿಯೋಗರೆ ಹಚ್ಚಿದ್ರು ಆಯ್ತು. ಮತ್ತು ಇವಾಗ ಟ್ರೈನೂ 8:30 ತನಕ ಬರ್ತೈತಂತ. ಈ ಥರ ಟಿಕೆಟ್ ಕೊಡುವಲ್ಲಿ ನೋಡಿದ್ದು ನಾವು. ವಿಡಿಯೋನು ಭಾಳ ಲೆಂತಿ ಆಗ್ತೈತಿ. ನಿಮಗೆ ಫಸ್ಟ್ ಧಾರವಾಡ ರೈಲ್ವೆ ಸ್ಟೇಷನ್ ತೋರಿಸೋಣ ಅಂತ ಬರ್ರಿ. ಆಮ್ಯಾಕೆ ಹೊರಗಿನ ಸೌಂಡ್ ಇಗ್ನೋರ್ ಮಾಡಿ, ಸ್ವಲ್ಪ ಮೈಕದು ತೊಗೊಂಡಿಲ್ಲ ನಾವಿನ್ನೂ. ಬರ್ರಿ ನೀವು ಧಾರವಾಡ ರೈಲ್ವೆ ಸ್ಟೇಷನ್ ಹೆಂಗೆ ಟ್ರೈನ್ ಸೌಂಡ್ ಭಾಳ ಐತಿ. ನಮ್ಮ ಧ್ವನಿ ಅಷ್ಟು ಕ್ಲಿಯರ್ಗೆ ಕೇಳ್ತೈತ್ಲೋ ಗೊತ್ತಿಲ್ಲ. ಇದಿಷ್ಟು ಕಟ್ಟಾತಿದ್ದಾರೆ ಈಗ. ಆಮ್ಯಾಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಇಗ್ನೋರ್ ಮಾಡ್ಕೋರಿ, ಯಾಕಂದ್ರೆ ಸ್ವಲ್ಪ ಮೈಕದು ಇನ್ನೂ ತೊಗೊಂಡಿಲ್ಲ ನಾವು. ಮೈಕದು ತೊಗೊಂಡಾದ್ಮ್ಯಾಗ ಮತ್ತು ಸೌಂಡ್ ಎಲ್ಲ ಕರೆಕ್ಟ್ ಬರ್ತೈತೆ ಅಂತ. ಈಗ ಫಸ್ಟ್ ಧಾರವಾಡ ರೈಲ್ವೆ ಸ್ಟೇಷನ್ ಅದು ಎಲ್ಲ ತೋರಿಸ್ತಾ ಬರ್ರಿ ನಿಮಗೆ ಫಸ್ಟ್. ಹೊಸದಾಗಿ ಕಟ್ಟಿದಾರಂಥದ್ದೆಲ್ಲ ಈ ಥರ ಎಲ್ಲ ಹೊಸದಾಗಿ ಕಟ್ಟಿಬಿಟ್ಟಿದ್ದಾರೆ. ಇದು ಏನಪ್ಪ ಅಂತಂದ್ರೆ ನೋಡಿದ್ರಲ್ಲ ನೀವು ಧಾರವಾಡ ರೈಲ್ವೆ ಸ್ಟೇಷನ್ ಹೆಂಗೆ ಐತಿ ಏನೇನು ಅಂಥೇಳಿ.
ಈಗೇನಪ್ಪ ಅಂದ್ರೆ ಡೈರೆಕ್ಟ್ ನಾವು ಟ್ರೈನ್ ಬಂದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತೇವೆ ಅಂತ, ಯಾಕೆ ಭಾಳ ದೊಡ್ಡದಾದ್ರೆ ನಿಮಗೂ ಬೋರ್ ಆಗ್ತೈತೆ ನೋಡೋಕೆ. ಟ್ರೈನ್ ಬರಲಿ, ಟ್ರೈನ್ ಬಂದ ತಕ್ಷಣ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ ಅಂತ. ಟ್ರೈನ್ ಸ್ವಚ್ಛ ಐತೋ ಇಲ್ಲೋ ಹೆಂಗೆ ಏನು ಎಲ್ಲ ತೋರಿಸ್ತೇವಂತ. ಇವಾಗ ಏನಪ್ಪ ಅಂದ್ರೆ ಟ್ರೈನ್ ನಮ್ಮ ಊರ ಕಡೆನೇ ಐತಿ, ಮುಗದ ಕಡೆ. ಇನ್ನೂ ಇಲ್ಲಿ ಬರೋಕೆ ಇನ್ನೂ ಸ್ವಲ್ಪ ಟೈಮ್ ಐತಿ. ಇವಾಗ ಮುಗದ ಕಡೆ ಐತದ, ಇಲ್ಲೇನು ಬರೋಕೆ ಭಾಳ ಚೆನ್ನಾಗಲ್ಲ. ಟ್ರೈನ್ ಹತ್ತು ಮುಂದೆ ಹೆಂಗೆ ತೋರಿಸ್ತೇವಂತ. ನಾವು ಹೋಗೋ ಟ್ರೈನ ಬರತೈತಿ ನೋಡ್ರಿ. ಅಲ್ಲಿ ಇನ್ನು ದೂರ ಅಂದ್ರೆ ದೂರ ಐತಿ. ಜನರಲ್ ಬೋಗಿಗೆ ಕಡೆ ಹೋಗಿ ನಿಂದಿರ್ಬೇಕು. ಜನ ಅಂತೂ ಫುಲ್ ಐತಿ. ತೋರಿಸ್ತಾನಂತೇಳ್ರಿ ಜನ ಎಷ್ಟೈತೆ ಅಂತೇಳಿ. ಇದ ನೋಡ್ರಿ ನಮ್ಮ ಟ್ರೈನ. ನಮ್ಗೆ ಸೀಟ್ನು ಇಲ್ಲಿ ಸಿಕ್ಕಿತ್ರಿ ಹಿಂದೆ. ಇಲ್ಲೇ ಟ್ರೈನಾಗ ಕುಂತಿದ್ದೆವು. ಧಾರವಾಡಲಿಂದ ಬಿಡಾತೈತೆ ನೋಡ್ರಿ. ಈಗ ಎಲ್ಲದಪ್ಪ ಅಂತ ಈ ಧಾರವಾಡ ರೈಲ್ವೆ ಸ್ಟೇಷನಿಂದ ಹೋಗತ್ತೆ ಟ್ರೈನ. ನಮಗೂ ಇಲ್ಲಿ ಸೀಟ್ ಸಿಕ್ಕಿದಾವ. ಮ್ಯಾಗ ಕೆಳಗೆ ಇಟ್ಟಿದ್ದೀವಿ. ಟ್ರೈನ್ ಒಳಗಂತೂ ಹೋಗತ್ತೇವಿ. ಜನರಲ್ ಸೀಟ್ನಾಗ ಹೋಗತ್ತೈತಿ ಫಸ್ಟ್ ಟೈಮ್ ನಾವು. ನೋಡೋಣ ಅಂತಾರೆ ಹೆಂಗಿರ್ತೈತೆ ಚಂದ ತೋರಿಸ್ತೀನಂತ. ಮೇಡಮ್ ರೀ ಮತ್ತು ನಾವ್ರಿಗೆ ಸೀಟ್ ಸಿಕ್ಕಿದ ಖುಷಿ ಹೆಂಗೆ ಕುಂತಿದಾವೆ ನೋಡ್ರಿ. ಏನಂತ ಎಲ್ಲ ಫುಲ್ ಕ್ಲೀನ್ ಐತಿ. ಎಲ್ಲ ಆಲ್ಮೋಸ್ಟ್ ಅಲ್ಲ ಹುಬ್ಳಿ ಸಮೀಪ ಬರತ್ತೆ ಟ್ರೈನ. ಹುಬ್ಳಿ ಸ್ಟೇಷನ್ ಅಂತ ಮೇ ಬಿ ಹುಬ್ಳಿ ಸ್ಟೇಷನ್ಗೆ ಅದು ರಶ್ ಆಗ್ಬೋದು ಅನ್ನಿಸ್ತೈತಿ. ಹುಬ್ಳಿ ಸ್ಟೇಷನ್ ಒಳಗೆ ಎಷ್ಟು ಜನ ಆಗ್ತಾರೆ, ಎಷ್ಟು ಕ್ರೌಡ್ ಐತೆ ಅಂತ ತೋರಿಸ್ತೇನೆ ಅಂತ ನಿಮ್ಗೆ. ಹುಬ್ಳಿ ಸ್ಟೇಷನ್ ಬರೋಣ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಅಂತ. ಮೇಡಮ್ ಅವ್ರನ್ನ ವಿಡಿಯೋ ಮಾಡೋದು ನೋಡಿ ಒಂಥರ ಮಾಡತ್ತಾರ ನೋಡ್ರಿ. ಅವ್ರದ್ದು ಲುಕ್ ಹೆಂಗೈತೆ ಅಂತ. ಹುಬ್ಳಿ ರೈಲ್ವೆ ಸ್ಟೇಷನ್ ಬಂದ ತಕ್ಷಣ ತೋರಿಸ್ತೇನೆ ಅಂತ. ಆಮ್ಯಾಗ ನೆಕ್ಸ್ಟ್ ಯಾವ ಸ್ಟೇಷನ್ ಏನೇನು ಎಲ್ಲ ತೋರಿಸ್ಕೊಂತ ನಾವು ಹೋಗ್ತೇನಂತ. ಬರ್ರಿ ನಿಮಗೆ ನಾನು ವಾಯು ಅಷ್ಟೇ ಕೇಳಿಸ್ತಾರೆ. ಫುಲ್ ವಡಾಪಾವು ಚಾಯ್. ಫುಲ್ ಈ ಜರ್ನಿ ಮಾಡೋರ್ಕಿಂತ ಯೂರೋಪ್ ಫುಲ್ ನೋಡ್ರಿ ನಮ್ಮ ಹುಬ್ಳಿ ಸ್ಟೇಷನ್ನಾಗ. ಎಲ್ಲ ಫುಲ್ ಹುಬ್ಬಳ್ಳಿ ಒಳಗೂ ಅಷ್ಟೊಂದೇನು ರಶ್ ಏನು ಆಗಲಿಲ್ಲ ಜಾಸ್ತಿ. ಹುಬ್ಬಳ್ಳಿ ಸ್ಟೇಷನ್ ಬಂದಿನ ಸ್ವಲ್ಪ ಜನ ಆಗಿಲ್ಲ. ನಮ್ಮ ಮೇಡಮ್ ಅವರು ಮ್ಯಾಗ ಒಂದು ಕುಂತಿದ್ದಾರೆ. ಇಲ್ಲಿ ಕುಂತಿದ್ದಾರೆ. ಹುಬ್ಳಿಯಿಂದ ಮತ್ತೆ ಸ್ಟಾರ್ಟ್ ಆಗಿರ್ತದೆ. ಫುಲ್ ವಡಾಪಾವು, ಬನ್ ಮಿರ್ಚಿ, ಬಿರಿಯಾನಿ ಇವರ ಮಾರಾರ ಕಾಣತ್ತಿದ್ರು ಫುಲ್. ಮತ್ತೇನಪ್ಪ ಅಂತಂದ್ರೆ ಪೂಜಾ ಮಾತಾಡ್ತಾವೆ ನೋಡ್ರಿ. ಇವಾಗ ಏನಪ್ಪ ಅಂದ್ರೆ ನನಗೆ ನಮ್ಮ ಯಜಮಾನ್ರಿಗೆ ಟ್ರೈನ್ನಾಗ ಕುಂತ ಜಗಳ ಹತ್ತೈತಿ. ಏನಂದ್ರೆ ಹೊದ್ಕೊಳಗೆ ಏನೂ ತೊಗೊಂಬಂದಿಲ್ಲ ನಾವು. ನಂಗೆ ನೋಡ್ರಿ ಫುಲ್ ಶೆಕೆ ಆಗತೈತಿ. ಅವಾಗ ಮುಂದೆ ತಂಡ ಹತ್ತಿಗಿದ್ದಿತ್ತಂತ ಬೆಡ್ಶೀಟ್ ಯಾಕೆ ತಂದಿಲ್ಲ ಅಂತ ಜಗಳ ಮಾಡಕತ್ತಾನ ನಾನು ಕೂಡ. ಅವ್ನು ತಪ್ಪಿಗೆ ಒಂದು ಹಾಕ್ಕೊಳಕ್ಕೆ ಕೊಟ್ಟೆ, ನೀನು ಬೆಡ್ಸ್ಬೇಕಂದ್ರೆ ಅಂತೇಳಿ. ನಾ ಜಸ್ಟ್ ಒಂದು ವೇಳೆ ನಾನು ಸ್ವೆಟರ್ ತಂದೀನಿ. ಸ್ವೆಟರ್ ಹಾಕ್ಕೊಳಕ್ಕೆ ನಾ ಗರಮ್ ಆಗ್ತೈತಿ ಫುಲ್. ಇನ್ನು ಹೊಡ್ಕೊಂಡು ಮಕ್ಕೊಳೋದಂದ್ರೆ ನಂಗೆ ನಿದ್ದಿನೇ ಹತ್ತಂಗಿಲ್ಲ ಫಸ್ಟಿಗೆ. ಮತ್ತು ಈಗ ಇನ್ನೂ ಊಟ ಅದು ಏನು ಮಾಡಿಲ್ಲ. ಇನ್ನೂ ಟ್ರೈನ್ ಒಳಗೆ ಕೆಲವೊಂದು ಸತಿ ನೀಟ್ ಆಯ್ತಂದ್ರೆ ಮಕ್ಕೊಂಡ್ಬಿಡ್ತೇವೆ. ಮತ್ತು ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಕೇಳ್ತೈತಲ್ಲ ಗೊತ್ತಿಲ್ಲ, ನಿಮ್ಗೆ ಅಡ್ಜಸ್ಟ್ ಮಾಡ್ಕೊರಿ. ಊಟನೂ ಮಾಡ್ಬೇಕಿನ್ನ. ಈ ಹುಬ್ಳಿ ಒಳಗೆ ಅದೇವಿ. ಹುಬ್ಳಿ ಒಳಗೆ ಬರೋಣ ಸ್ವಲ್ಪ ರಶ್ ಆಯ್ತು. ಮುಂದೆ ಎಲ್ಲಿ ರಶ್ ಆಕತ್ತಿಲ್ಲ ಏನು ಗೊತ್ತಿಲ್ಲ. ಒಟ್ಟು ನೋಡಬೇಕು. ಇಲ್ಲ ಅದು ಇದು ಮಾರಾಕಿ ಇಡ್ಲಿ ನೈಟ್ ಟೈಮ್ ಅದನ್ನು ನೋಡೋಕೆ ಆಗಂಗಿಲ್ಲ. ಇನ್ನು ತಿನ್ನೋಕ್ಕೆಲ್ಲ ಹೋಗ್ಬೇಕು. ನನಗಂತೂ ಚೂರು ಹೋಗಂಗಿಲ್ಲ ಹೊರಗಡೆದ್ದು. ಮತ್ತು ಮನೆಯೊಳಗಿಂದ ಪುಳಿಯೋಗರೆ ಕಟ್ಕೊಂಡ್ಬಂದಿದ್ದ, ಅದನ್ನ ತಿನ್ಬೇಕು ಇವತ್ತು. ಮತ್ತು ನಮ್ಮ ಸೀಟ್ ಒಳಗೆ ನಮಗೆ ಹಿಂಗೆ ಒಬ್ಬರು ಬೆಳಗಾವಿನಿಂದ ಬಂದಾರಿದ್ರು. ಮತ್ತು ಇವಾಗಿಬ್ಬರು ಹತ್ತಿರ ಅಪ್ಪ ಮಗಳ ಇಲ್ಲೇ ಹುಬ್ಳಿಯಿಂದ ಹತ್ತಿರ. ಮತ್ತು ನಾನು ಅಪ್ಪಾಜಿ ಮತ್ತು ನಮ್ಮ ಯಜಮಾನ್ರು ಇಷ್ಟ ಜನ ಕುಂತು ಸೀಟ್ ಒಳಗೆ. ಅವರು ಚಲೋ ಅದಾರ, ನಮ್ಮ ಕೂಡ ಸೀಟ್ ಶೇರ್ ಮಾಡಿದ್ದಾರೆ. ಚಲೋ ಐತಿ. ಆದರೆ ನಾವು ಆಮೇಲೆ ಮುಂದೆ ಹೋಗಿ ರಶ್ ಆಗಿತ್ತು ಅಂತೇಳಿ ಇಲ್ಲೇ ಮ್ಯಾಗ ಬಂದು ಕುಂತು ನಾನು ಯಜಮಾನ್ರು ಬರೀ ನೋಡೋಣ ಏನೋ ಮುಂದೆ ಏನು ಜರ್ನಿ ಆಗತ್ತೆ.
ಟ್ರೈನಿನ ಹಾಲತ್ ನೋಡ್ರಿ ಈ ಸೀಟ ಎಲ್ಲ ಮುರ್ಕೊಂಡು ಹೋಗಿದ್ದಾರೆ ಟೈಮ್ ಬಂದು 9:35 ಆಯ್ತು. ಧಾರವಾಡದೊಳಗೆ ಜಸ್ಟ್ ಹುಬ್ಬಳ್ಳಿ ಒಳಗೆ ಒಂದೊಂದು ಅರ್ಧ ತಾಸು ಗಂಟಲೆ ನಿಂತು ಟ್ರೈನು 9:35 ಆಯ್ತು. ಯಾವಾಗ ಬಿಟ್ಟೈತಿ ಟ್ರೈನ್ ಇನ್ನು ಮುಂದೆ ಹೋಗಿ ಎಲ್ಲಿ ಸ್ಟಾಪ್ ಮಾಡ್ತಾರೆ ಹುಬ್ಬಳ್ಳಿ ಬಿಟ್ಟೈತಿ ಇವಾಗ. ನೋಡೋಣ ಇನ್ನು ಮುಂದೆ ಎಲ್ಲಿ ಸ್ಟಾಪ್ ಮಾಡಬೇಕಂತ ಅಲ್ಲಿ ಸಿಗ್ತೀವಿ. ಇವಾಗ ಏನೂ ಇಲ್ಲರಿ, ಸುಮ್ಮ ಮಲ್ಕೊಂಡ್ಬಿಡ್ತೇನಂತ. ಎಲ್ಲಿ ಎಚ್ಚರ ಆಗ್ತೈತೆ ಅಲ್ಲಿ ವಿಡಿಯೋ ಮಾಡ್ತೇನಂತ. ಆದಷ್ಟು ಜಾಸ್ತಿ ಏನು ತೋರಿಸೋಕೆ ಇಷ್ಟ ಆಗ್ತೈತೆ ಅಷ್ಟು ತೋರಿಸ್ತೇನಂತ. ಇವಾಗ ಸೀಟ್ ಸಿಕ್ಕೈತಿ, ಒಂದು ಸ್ವಲ್ಪ ನಿದ್ದೆ ಮಾಡಿಬಿಡೋಣ ಅಂತ. ಆಮೇಲೆ ದಾವಣಗೆರೆ ಕಡೆ ಅದು ಬಂದಾಗ ಮತ್ತೊಂದಿಟ್ಟು ಸ್ಟಾರ್ಟ್ ಮಾಡ್ತೇನಂತ. ಅಲ್ಲಿ ಮಟ್ಟ ಸ್ವಲ್ಪ ರೆಸ್ಟ್ ಮಾಡಿ ಇದು ಮಾಡ್ತೇನಂತ. ಮೇಡಮ್ ಅವರು ಆ ಕಡೆ ಮಲ್ಕೊಳತ್ತಾರ, ಮಲ್ಕೊಂಡು ಆಮ್ಯಾಕ ಸಿಗ್ತೇನೆ ಅಂತ. ಏನಪ್ಪ ಅಂತಂದ್ರೆ ಹಾವೇರಿ ಸಮೀಪ, ಹಾವೇರಿ ಬಂದಿಂದ ಎಲ್ಲ ಎಬ್ಸಿದ್ರೆ ಫುಲ್ ಅಂದ್ರೆ ಫುಲ್ ರಶ್ ಆಗಿಬಿಟ್ಟೈತಿ ಟ್ರೈನ್. ಅಂದ್ರೆ ನಮ್ಮ ಜನರಲ್ ಡಬ್ಬಿ ಒಂದಲ್ಲ ಫುಲ್ ರಶ್ ಆಗಿಬಿಟ್ಟೈತೆ. ಎಷ್ಟು ರಶ್ ಆಗೈತೆ ಅನ್ನೋದು ನೀವು ನೋಡಿರಿ. ನೋಡಿದಾದ್ಮೇಲೆ ನಾವು ಮಲ್ಕೊಂಡ್ಬಿಡ್ತೇನೆ ಅಂತ. ಒಮ್ಮೆ ನಿಮ್ಗೆ ಮೈಸೂರೊಳಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಅಂತ ನಾನು. ಎಷ್ಟು ಫುಲ್ ತುಂಬೈತಪ್ಪ ಅಂತಂದ್ರೆ ಮಲ್ಕೊಂಡಾರನು ಕುಂಡ್ರತ್ತಾರ. ನಾವು ಸೀಟ್ ಕೊಡೋದಕ್ಕೈತೆ ಅಂತೇಳಿ ಇಬ್ಬರು ಮಕ್ಕೊಂಬಿಟ್ಟು ಚಿಕ್ಕಿ ಇಬ್ಬರು ನಾವು ಎಷ್ಟು ತುಂಬೈತೆ ಅನ್ನೋದು ತೋರಿಸ್ತೀನಿ ಅಂತ ಬರ್ರಿ ನಮಗೆ. ಎಲ್ಲ ಕಾಲು ತುಂಬಿಟ್ಟು ಬಿಟ್ಟಿದ್ದಾರೆ. ಭಾಳ ಜಲ್ದಿ ತೊಗೊಂಡು ಹಾಂ ರೀ.